14 अप्रैल को पूरे देश में बाबा साहेब आम्बेडकर जयंती बहुत धूमधाम से मनाई गई। लेकिन उत्तर कन्नड़ के दांडेली क्षेत्र में ओल्ड दांडेली की आम्बेडकर समिति के सदस्यों ने इसका बायकॉट किया। जब वंदे भारत उत्तर कन्नड़ के ब्यूरो चीफ राजेंद्र जोशी ने इस बायकॉट की वजह जानने की कोशिश की तो समिति अध्यक्ष और सदस्यों ने बताया कि बरसों से चली आ रही बाबा साहेब आम्बेडकर की जयंती की प्रथा को दांडेली प्रशासन ने बदलकर रख दिया। उन्होंने बताया कि हमेशा बाबा साहेब आम्बेडकर जयंती की रैली बरसों से ओल्ड दांडेली से ही शुरुआत होती है, मगर इस साल प्रशासन ने दांडेली निगम से बाबा साहेब आम्बेडकर की रैली की शुरुआत की, जिसकी वजह से ओल्ड दांडेली समिति के सदस्यों ने अपना रोष जताकर निगम की रैली का बायकॉट किया और ओल्ड दांडेली में स्थित एसपी ऑफिस में एक ज्ञापन दिया और ओल्ड सीएमसी स्थित अपने ऑफिस में सभी सदस्यों ने इस जयंती के बायकॉट करने की वजह वंदे भारत 369 के सामने रखी। चलिए सुनते हैं सदस्यों ने क्या कहा। ಮಾನ್ಯ ಪತ್ರಿಕಾ ಮಾಧ್ಯಮದ ಮೂಲಕ ನಾವಿಂದು ಪತ್ರಿಕಾಗೋಷ್ಠಿ ಮಾಡ್ತಾ ಇದ್ದೇವೆ. ಹಳೆ ದಾಂಡೇಲಿಯ ನಿವಾಸಿಗಳು, ಕರ್ನಾಟಕ ರಕ್ಷಣಾ ವೇದಿಕೆ, ನಾರಾಯಣಗೌಡ ಬಣ ಹಾಗೂ ಪ್ರವೀಣ್ ಶೆಟ್ಟಿ ಬಣದ ಅಧ್ಯಕ್ಷರು ಕೂಡ ಇದ್ದಾರೆ. ಹಾಗೂ ಹಳೆ ದಾಂಡೇಲಿಯ ನಮ್ಮ ಹುಸೇನ್ಮಯ್ಯ ಸೋನೂರ್ ಅವರು ಕೂಡ ಇದ್ದಾರೆ, ಪರಶುರಾಮ್ ಲಮಾನಿ ಅವರು ಇದ್ದಾರೆ, ಹಾಗೂ ಯುವಕರು ಇದ್ದಾರೆ. ಇವತ್ತು ಪತ್ರಿಕಾ ಮಾಧ್ಯಮ ಮೂಲಕ ನಾವು ವಿನಂತಿಸುವುದೇನಂತ ಹೇಳಿದ್ರೆ, ದಾಂಡೇಲಿಯ ಹಳೆ ದಾಂಡೇಲಿಯ ಆಗಿರುವಂತಹ ಹೃದಯ ಭಾಗದ ಹಳೆ ದಾಂಡೇಲಿ ಪ್ರಥಮ ಉಗಮ ಸ್ಥಳ ಅದು. ಆ ಸ್ಥಳದಲ್ಲಿ ಇತಿಹಾಸದ ಒಂದು ಮರೆಯಾರದಂತ ಅಲ್ಲಿ ಕಥೆಗಳಿದೆ. ಅಲ್ಲಿಯ ಒಳ್ಳೆಯದಾಗಿ ಬ್ರಿಟಿಷ್ ಕಾಲದಿಂದ ರೈಲ್ವೆ ನಿಲ್ದಾಣ ಇತ್ತು, ರೈಲ್ವೆ ಬರ್ತಿತ್ತು. ಈಗ ರೈಲ್ವೆ ಕೂಡ ನಿಲ್ದಾಣ ಇಲ್ಲ. ದಾಂಡೇಲಿಗೆ, ಹಳೆ ದಾಂಡೇಲಿಗೆ ಅನುಕೂಲ ಆಗಂತೆ ಸಾರ್ವಜನಿಕ ಆಸ್ಪತ್ರೆ ಇತ್ತು, ಅದು ಕೂಡ ಇಲ್ಲ. ಹಳೆ ದಾಂಡೇಲಿಯಲ್ಲಿ ಒಂದು ಇತಿಹಾಸದ ಒಂದು ಫಿಲ್ಮ್ ಆಕ್ಟರ್ ಆಗಿರುವಂತಹ ಸಜ್ಜನ್ ದತ್ ಕೂಡ ಹಳೆ ದಾಂಡೇಲಿ ಕೋರ್ಟಿಗೆ ಬಂದು ಹೋಗ್ತಿರೋ, ಕೋರ್ಟು ಕೂಡ ಇಲ್ಲ. ಹಳೆ ದಾಂಡೇಲಿಯಲ್ಲಿ 4 ಫ್ಯಾಕ್ಟರಿಗಳಿದ್ವು, ಆ ಫ್ಯಾಕ್ಟರಿ ಕೂಡ ಬಂದಾಗ ಹೋಗಿದೆ. ಹಳೆ ದಾಂಡೇಲಿಗೆ ರುದ್ರಭೂಮಿಗೆ ಹೋಗುವ ರಸ್ತೆ ಕೂಡ ಇಲ್ಲ, ರಸ್ತೆ ಕೂಡ ಹದಗೆಟ್ಟು ಹಾಳಾಗಿದೆ. ಹಳೆ ದಾಂಡೇಲಿ ಸಂಡೇ ಮಾರ್ಕೆಟ್ ನಡೀತಿತ್ತು, ಸಂಡೇ ಮಾರ್ಕೆಟ್ ಕೂಡ ಇಲ್ಲ. ಹಳೆ ದಾಂಡೇಲಿ ಈಗ ಅಂಚೆ ಕಚೇರಿ ಇತ್ತು, ಅದು ಕೂಡ ತೆಗೆದು ಹಾಕಿದ್ದಾರೆ. ಹಳೆ ದಾಂಡೇಲಿ ನಿವಾಸಿಗಳು ಒಂದು ವಾರದಲ್ಲಿ 1,000ಕ್ಕಿಂತಲೂ ಹೆಚ್ಚಿನ ಸಂಖ್ಯೆ ಇರುವುದು, ಟೋಟಲ್ 15,000 ಸಂಖ್ಯೆ ಮತದಾನ ಇದ್ದಾರೆ. ಆ ಮತದಾರರು ಖಾಲಿ ವೋಟ್ ಬ್ಯಾಂಕ್ ಮಾಡ್ಕೊಂಡಿದ್ದಾರೆ ಹೊರತಾಗಿ ಅಲ್ಲಿ ಹಳೆ ದಾಂಡೇಲಿ ಯಾವುದು ಉದ್ಧಾರ ಆಗುವಂತ ಕೆಲಸಗಳು ಮಾಡ್ತಾ ಇಲ್ಲ. ಇದೇ ನಿಟ್ಟಿನಲ್ಲಿ 2011ನೇ ಇಸ್ವಿಯಿಂದ 15 ಇಸ್ವಿವರೆಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ರ್ಯಾಲಿ ಮುಖಾಂತರ ಹಳೆ ದಾಂಡೇಲಿಯಲ್ಲಿ ಸಾಂಸ್ಕೃತಿಕ ಸರ್ಕಾರಿ ಕಾರ್ಯಕ್ರಮ ನಡೀತಿತ್ತು, ಅದು ಕೂಡ ಬಂದ್ ಮಾಡಿದ್ದಾರೆ. ಈ ಕಳೆದ ಬಾಬಾ ಸಾಹೇಬ್ ಅಂಬೇಡ್ಕರ್ ದಿನಾಚರಣೆಯ ಪೂರ್ವದಲ್ಲಿ 7ನೇ ತಾರೀಕಿನಲ್ಲಿ ಪೂರ್ವಭಾವಿ ಸಭೆ ಕರೆದಾಗ ನಾವು ನೇರವಾಗಿ ಹಳೆ ದಾಂಡೇಲಿಯಿಂದ ಕಾರ್ಯಕ್ರಮ ಪ್ರಾರಂಭ ಆಗ್ಬೇಕಂತ ಕೇಸಿ ಹೇಳಿದಾಗ ಕೆಲವು ಕಿಡಿಗೇಡಿಗಳು ಹಳೆ ದಾಂಡೇಲಿಯಿಂದ ದೂರ ಆಗುತ್ತೆ, ಹಳೆ ದಾಂಡೇಲಿಯಲ್ಲಿ ಕಾರ್ಯಕ್ರಮ ಮಾಡೋದು ಬೇಡ ಅಂತ ಕೇಸಿ ಅದನ್ನ ಹಳೆ ದಾಂಡೇಲಿನ ರದ್ದು ಮಾಡಿದ್ರು. ಅವು ಕೂಡ ನಾವು ಪಟ್ಟಿ ಹಿಡಿದೀವಿ. ಹಳೆ ದಾಂಡೇಲಿಯ ಉಗಮ ಸ್ಥಳ ಇದೆ, ಹಳೆ ದಾಂಡೇಲಿಯಿಂದ ಪ್ರಾರಂಭ ಆಗ್ಬೇಕಂತ ಕೇಸಿ ನಾವು ತಹಸೀಲ್ದಾರಿಗೆ, ಸಮಾಜ ಕಲ್ಯಾಣ ಇಲಾಖೆಗೆ, ನಗರ ಆಡಳಿತದವರಿಗೆ ಮನವಿ ಕೂಡ ಮಾಡಿದೀವಿ. ರಕ್ಷಣಾ ವೇದಿಕೆಯವರು 10/4/2026 ಕೂಡ ಖುದ್ದಾಗಿ ತಹಸೀಲ್ದಾರಿಗೆ ಲೆಟರ್ ಕೂಡ ಕೊಟ್ಟರು, ಹಳೆ ದಾಂಡೇಲಿಯಿಂದ ಆರಂಭಿಸಬೇಕು ಅಂತ ಕೇಸಿ. ಆದರೆ ತಹಸೀಲ್ದಾರ್ ಅವರು ಯಾವುದೇ ಕಾರಣಕ್ಕೂ ಹಳೆ ದಾಂಡೇಲಿಯನ್ನು ತರುವುದಿಲ್ಲ ಅಂತ ಕೇಸಿ ನಕಾರವಾದ ಉತ್ತರ ಕೊಟ್ಟು ನಮಗೆ ಅವಮಾನ ಮಾಡಿದ್ರು. ಅದೇ ನಿಟ್ಟಿನಲ್ಲಿ ಏಪ್ರಿಲ್ 14ರಂದು ನಾವು ಹಳೆ ದಾಂಡೇಲಿ ಗಾಂಧಿ ಚೌಕದಿಂದ, ಹಳೆ ದಾಂಡೇಲಿ ಸಾರ್ವಜನಿಕರಿಂದ, ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ, ಅಂಬೇಡ್ಕರ್ ಅಭಿಮಾನಿಗಳಿಂದ ಹಳೆ ದಾಂಡೇಲಿಯಿಂದ ಡಿಎಸ್ಪಿ ಆಫೀಸ್ ಹತ್ರ ನಾವು ಬೈಕ್ ರ್ಯಾಲಿ ಮೂಲಕ ಬಂದು ಮಾನ್ಯ ಡಿಎಸ್ಪಿ ಸಾಹೇಬರಿಗೆ ಸರ್ಕಾರಕ್ಕೆ ಲೆಟರ್ ಕೊಟ್ಟಿದ್ದೇವೆ. ಏನಂತ ಲೆಟರ್ ಕೊಟ್ಟಿದ್ದೇವೆ? ಈ ಸರ್ಕಾರಿ ಕಾರ್ಯಕ್ರಮನ ನಾವು ಬಹಿಷ್ಕಾರ ಹಾಕಿದ್ದೇವೆ. ಮುಂದೆ ಬರುವಂತ ಕಾರ್ಯಕ್ರಮಗಳು ಹಳೆ ದಾಂಡೇಲಿಯಿಂದ ಆರಂಭದಿಂದ ಇದ್ರೆ ನಾವು ಮುಂದಿನ ದಿನದಲ್ಲಿ ಉಗ್ರವಾಗಿ ಹೋರಾಟ ಮಾಡ್ತೀವಿ ಅಂತ ಹೇಳಿ, ಹಳೆ ದಾಂಡೇಲಿನ ಅಭಿವೃದ್ಧಿ ಸಲುವಾಗಿ ನಾವು ಹಳೆ ದಾಂಡೇಲಿ ಜನರು ಎಲ್ಲರೂ ಎಚ್ಚೆತ್ತುಕೊಂಡು ಮುಂದೆ ಬರುವಂತ ದಿನದಲ್ಲಿ ಹಳೆ ದಾಂಡೇಲಿಯಿಂದ ಬಂದ್ ಕರೆ ಕೂಡ ಮಾಡ್ತೀವಿ. ಹಳೆ ದಾಂಡೇಲಿ ಅಂಚೆ ಕಚೇರಿ ಆರಂಭಿಸಬೇಕು, ಹಳೆ ದಾಂಡೇಲಿಯಲ್ಲಿ ರೈಲ್ವೆ ನಿಲ್ದಾಣ ಆರಂಭ ಆಗ್ಬೇಕು, ಹಳೆ ದಾಂಡೇಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಆಗ್ಬೇಕು. ಇನ್ನೊಂದು ಕತೆ ಹೇಳ್ಬೇಕಂತ ಹೇಳಿದ್ರೆ, ಹಳೆ ದಾಂಡೇಲಿ ಗಾಂಧಿ ಚೌಕ್ ಹತ್ರ ಗಾಂಧಿ ಪ್ರತಿಮೆ ಇಡಬೇಕಂತ ಕೇಸಿ ನಗರಸಭೆಯಲ್ಲಿ ಕೂಡ ಟರಾವ್ ಆಗಿದೆ. 50,000 ರೂಪಾಯಿ ಫಂಡ್ ಕೂಡ ಇತ್ತು, ಅದನ್ನು ಕೂಡ ತಿಂದು ತೆಗೆ ಹಾಕಿದ್ದಾರೆ ನಗರಸಭೆದವರು. ಅಲ್ಲಿ ಗಾಂಧಿ ಚೌಕನ ಹೆಸರಷ್ಟೇ ಇದೆ ಹೊರತಾಗಿ ಗಾಂಧಿ ಮೂರ್ತಿ ಇಲ್ಲ.
ಹಳೆ ದಾಂಡೇಲಿ ಉದ್ಯಾನನ ಮಾಡ್ತೇವೆ ಅಂತ ಹೇಳಿ ಕೇಸಿ ನದಿ ಹತ್ರ ಇರೋದೆಲ್ಲ ಒಡೆದು ಹಾಕಿದ್ದಾರೆ. ಹೊರತಾಗಿ ಅಲ್ಲಿನ ನದಿ ಹತ್ರ ಇನ್ನೂ ಕೂಡ ಉದ್ಯಾನನ ಆಗ್ಲಿಲ್ಲ. ಈ ರೀತಿ ಹಳೆ ದಾಂಡೇಲಿ ಕೆಡೆಗಣಿಸ್ತಾ ಇದ್ದಾರೆ. ಹಳೆ ದಾಂಡೇಲಿನ ಮಲತಾಯಿ ಧೋರಣೆ ಮಾಡ್ತಾ ಇದ್ದಾರೆ ಈ ಸರ್ಕಾರದವರು. ಸರ್ಕಾರ ವಿರುದ್ಧ ನಾವು ಮುಂದಿನ ದಿನದಲ್ಲಿ ದೊಡ್ಡ ಪ್ರಮಾಣದ ಹೋರಾಟ ಮಾಡ್ತೇವೆ ಅಂತ ಹೇಳ್ತಾ ನಾನು ಪತ್ರಿಕಾ ಮಾಧ್ಯಮದವರಿಗೆ ಇಷ್ಟೇ ಹೇಳಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಕೂಡಲೇ ಹಳೆ ದಾಂಡೇಲಿ ಡೆವಲಪ್ಮೆಂಟ್ ಮಾಡೋ ಸಲುವಾಗಿ, ಹಳೆ ದಾಂಡೇಲಿ ಅಭಿವೃದ್ಧಿ ಸಲುವಾಗಿ, ಹಳೆ ದಾಂಡೇಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಆರಂಭಿಸಬೇಕಂತ ಹೇಳ್ತಾ ಮಾಧ್ಯಮದಲ್ಲಿ ವಿನಂತಿಸ್ತಾ ಇದೆ. जय शिवालाल, जय गौर बंजार, जय मर्यामा देवी. मग गौर बंजारारो एक नागरिक परशुराम लमाणीकरन हळे दांडेली लमाण चाळ होतं. लमाण चाळ कतो घण ओल्डच आधी लमाण चाळ हळे दांडेली ती चालू आहे जगो. दांडेली फर्स्ट काय येते हळे दांडेली. मेन दांडेली उगम स्थान हळे दांडेली हाव. हळे दांडेलीनं ये गव्हर्नमेंट सरकार सिद्ध पट देखे नहीं जो तो काय भी कार्यक्रम होतो होता ती करे नहीं. गव्हर्नमेंट कुणसी भी कार्यक्रम रहते होता ती करे नहीं. बरे किती ನಮ್ಮ सर्कल येते नो तो फर्स्ट कुणसो एक ती हळे दांडेली में हर एक सरकारी ऑफिस से बंद है. एक डीवायएसपी छोड़ता नहीं. पोस्ट ऑफिस भी अबे काढना घ्यायचं. अबे कतरा आदमी सिनियर सिटीजनचं पोस्ट ऑफिस दाढी सर्वर डाऊनचं दाढी जायरो आयरो एक ई लेनु को तो पेंशन लेनु को तो 4-5 वाला धासनो और मैं और डेथ है तो जवाबदारी कौन है? 500 रुपये दे रहे थे इंदर 10 वाला जानो मिलू तावडे में इधर एक दाड़ सरकारी कार्यक्रम करनो को तो हळे दांडेली वेनी ये सरकारी आदमी न ये केरो तो अजय एक बात कतो अपन दांडेली मेन उगम ಸ್ಥಳ उजा हवा वो न जाओ तो रोड कत्री वर्ष की मर्दा ले जाओ पर मर्दा कतो ಹೆಣ ನಮ್ಮ ಭಾಷೆ ಒಳಗೆ ಮರ್ದ ಅಂತಾರೆ. ಹೆಣ ತಗೊಂಡು ಹೋಗ್ಬೇಕಾದ್ರೆ ಆ ರೋಡ್ ಬಗ್ಗೆ ಮಾತಾಡ್ತಾರೆ. ಏನಪ್ಪಾ ದಾಂಡೇಲಿ ಹಳೆ ದಾಂಡೇಲಿ ರೋಡ್ ಹೈ ಕಸೆನ್ಸ್ ರಿಪೇರಿ ಯಾರು ರಿಪೇರಿ ಮಾಡ್ತಾರು? ಮಳೆಗಾಲ ಸ್ಟಾರ್ಟ್ ಹಾಕೊಳ್ಳೆ ರಿಪೇರಿ ಮಾಡ್ತಾರೆ, ಅದನ್ನ ಮತ್ತೆ ಹಾಳು ಮಾಡ್ತಾರೆ. ಇದ್ರ ಬಗ್ಗೆ ಯಾರಿಗೂ ಕನಿಕರ ಇಲ್ಲವೇ? ಇದ್ರ ಬಗ್ಗೆ ಯಾರು ಚಿಂತನೆ ಮಾಡಂಗಿಲ್ಲ. ಹಳೆ दांडेली वातेकतो काहीच सकतो मधलं हळे दांडेली क्यों येती जीव रेणू हळे दांडेली टोटली आतो रुद्रभूमीकरण नामकरण करताना गॅರಂಟಿ घ्यायचं तर ಹೋಟಿಂಗ್ ಸರ್ 15,000 17,000 होतं होटिंग अष्ट मिनिस्टर आदमी आवतात. होट घालनो को तो हमारो डेवलपमेंट भी नहीं हळे दांडेली लमाण चाळ देशपांडे नगर मतलब रेलवे भी बंद करना के रेलवे सेंट्रल गवर्नमेंट रहा ओन भी बंद करना पूर्ण बंद करना हक देने को मालूम छे. बट हळे दांडेली कुणसी रीती ती एक सुंदर हळे दांडेली करनो करता मार विनंतीचं. जय शिवालाल. ನಮಸ್ಕಾರ. ಇವತ್ತೇನಂತ ಅಂದ್ರೆ ಎಲ್ಲರೂ ಚರ್ಚೆ ಮಾಡಿದ್ರು ಹಳೆ ದಾಂಡೇಲಿ ಬಗ್ಗೆ. ಇದು ಈಗಿನಲ್ಲ, ಈಗ ಒಂದು 10 ವರ್ಷದಿಂದ ಇದೇ ಕಾರಣ ಇದೆ ನಮಗೆ ಯಾವುದೂ ರೀತಿಯಾದಂಥ ಒಂದು ಉದ್ಧಾರ ಮಾಡುವಂಥ ಕೆಲಸಗಳು ಇಲ್ಲ, ನಮ್ಗೆ ಬೇಕಾಗಿರುವಂಥದ್ದು ಒಳಗಡೆಗೆ ಯಾವುದೂ ಮಾಡಲಿಲ್ಲ. ಖಾಲಿ ಎಲೆಕ್ಷನ್ ಬಂದಾಗ ಬರ್ತಾರೆ ವಾರ್ಡ್ ವಾರ್ಡಿಗೆ. ನನ್ನೊಂದು 7 ವಾರ್ಡ್ ಇದೆ, ಆ 7 ವಾರ್ಡಿಗೆ ಬರ್ತಾರೆ, ಗೆಲ್ತಾರೆ, ಹೋಗ್ತಾರೆ. ಬಟ್ ಯಾವುದೂ ಕೆಲಸ ಆಗಿಲ್ಲ. ಮೊದಲನೇದಾಗಿ ಏನಾಯ್ತು, ಕೋಟ ಅಂಚೆ ಕಚೇರಿ ಇದು ಭಾಳ ಹಳೆ ಅಂಚೆ ಕಚೇರಿ ದಾಂಡೇಲಿ ಮೊದಲ ಅದೇ ಅದನ್ನು ಬಂದ್ ಮಾಡಿದೆ. ನಾನು ಇವತ್ತು ಕೋಟ ಹೋಗಿದ್ದೆ, ಒಂದು 10 ರೂಪಾಯಿ ಬಂದ್ ಮಾಡೋದು ಹೋಗಿದ್ದೆ, ಒಂದಾದ ಹೋಗಿ. ಯಾಕಂದ್ರೆ ಅದು ಜನ ಇದ್ದಾರೆ ನಾನು ಇದೇ ಹಳೆ ದಾಂಡೇಲಿಗೆ ಮತ್ತೆ ಈ ತರ ತೊಂದರೆ ಆಗ್ತದೆ. ನಾವು ಒಂದು ಗಾಡಿ ಇದೆ, ಬೈಕಲ್ಲಿ ಹೋಗ್ತೀವಿ ನಾವು, ಬಟ್ ವಯಸ್ಸಾದವರಿಗೆ ಭಾಳ ತೊಂದರೆ ಆಗ್ತದೆ. ನಮಗೆ ಅದೊಂದು ಮತ್ತು ಮರು ಚಾಲು ಮಾಡೋದು ಈ ತರ ಮಾಡ್ರಿ. ಮತ್ತೆ ಮನೆ ಶಾಸಕರು ಅದಷ್ಟು ನಮ್ಮ ಹಳೆ ದಾಂಡೇಲಿ ಬಗ್ಗೆ ವಿಚಾರ ಮಾಡಬೇಕು. ಯಾಕಂದ್ರೆ ಇನ್ನೊಂದು 2-3 ತಿಂಗಳಲ್ಲಿ ಎಲೆಕ್ಷನ್ ಬರ್ತೈತಿ. ಅವಾಗ ನಾವೆಲ್ಲ ಹಳೆ ದಾಂಡೇಲಿ ಮುಖಂಡರು ಆಗಿವಿ, ಇಲ್ಲಾಂದ್ರೆ ಇಲ್ಲೊಂದು 5 ಸಮಾಜದ ಮುಖಂಡರಿದ್ದಾರೆ. ಎಲ್ಲರೂ ಕೂಡ ನಾವು 3 ದಿನದಲ್ಲಿ ನಾವು ಉತ್ತರವನ್ನು ನೀಡುವಂಥ ಒಂದು ಅವಕಾಶ ಮಾಡಿಕೊಡುವ ಅಂತೇಳಿ ಯಾವುದೇ ವಿಷಯ ಬಂದರೂ ಹಳೆ ದಾಂಡೇಲಿಗೆ ಮೊದಲನೇದಾಗಿ ಮಾಡುವಂಥ ಒಂದು ವಿಚಾರ ಇಟ್ಕೊಂಡು ನೀವು ಮುಂಬರಬೇಕಂತ ನಾನು ಹೇಳ್ತಾ ಹೇಳಿ ಧನ್ಯವಾದ. ನಮಸ್ಕಾರಗಳು ಎಲ್ಲರಿಗೂ. ನನ್ನ ನಮಸ್ಕಾರಗಳು. ಮೊನ್ನೆ ನಾವು ತಹಸೀಲ್ದಾರಿಗೆ ಒಂದು ಮನವಿ ಕೊಟ್ಟಿದ್ವಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ. ಅವರು ಇದು ಮನವಿಯನ್ನು ಸಲ್ಲಿಸಲಿಲ್ಲ. ಯಾಕೆಂದ್ರೆ ಅವರು ಅಂತಾರೆ ನಮ್ಗೆ 8 ದಿನ ಮುಂಚೆ ಹೇಳ್ಬೇಕು, 15 ದಿನ ಮುಂಚೆ ಹೇಳ್ಬೇಕಂತಾರೆ ಮನವಿ ಕೊಡ್ಬೇಕಾದ್ರೆ. ಅವ್ರು ಒಂದು ವಿಷಯನೂ ತಿಳಿಸಂಗಿಲ್ಲ ನಮ್ಗೆ ಮನವಿ ಯಾವಾಗ ಕೊಡ್ಬೇಕಂತ. ಅವರು ಆಕ್ಚುಲಿ ಅವರು ಕರಿಬೇಕಾಗತ್ತೆ ನಮ್ಗೆ ಎಲ್ಲರಿಗೂ. ರಕ್ಷಣಾ ವೇದಿಕೆ ಇರಲಿ ಯಾವುದೋ ಒಂದು ಸಂಘದವ್ರಿಗೆ ಕರಿಬೇಕು, ಅವ್ರು ಕರೆಯುವುದಿಲ್ಲ. ಹಾಗಾಗಿ ನಾವು ಮುಂದಿನ ವರ್ಷ ಇದೇನು ಮಾಡಿದ ಉಗ್ರ ಹೋರಾಟ ಹೇಳಿದಾರಲ್ಲ ಹಾಗೆ ಉಗ್ರ ಹೋರಾಟ ಮಾಡ್ತೇವೆ. ಮತ್ತೊಂದು ರೋಡ್ಗೋಸ್ಕರ ಇವ್ರು ಜೂನ್ದಲ್ಲಿ ರೋಡ್ ಸ್ಟಾರ್ಟ್ ಮಾಡ್ತಾರೆ. ಯಾಕಂದ್ರೆ ಮಳಿ ಬರ್ತಂದ್ರೆ ಕೆಬರಿಸ್ತಾರೆ, JCB ತರಿಸ್ತಾರೆ, ಕೆಬರಿಸ್ತಾರೆ, ಅಷ್ಟೇ ಬಿಡ್ತಾರೆ. ಮಕ್ಕಳು ಅಡ್ಡಾಡ್ಬೇಕಂದ್ರು ಅವ್ರಿಗೆ ಮಕ್ಕಳಿಗೆ ನೀರು ಸೀಳುತ್ತೆ. ಅದು ತಹಸೀಲ್ದಾರ್ಗೆ ಹೋದ್ಸಲ ತಹಸೀಲ್ದಾರ್ಗೂ ಕಾಲ್ ಮಾಡಿ ಹೇಳಿದೆ. ಮತ್ತೆ ಹೋದ್ಸಲ CMC ಕಮಿಷನರ್ ಯಾರು ಇದ್ರವ್ರ ಚೇಂಜ್ ಆದ್ರಲ್ಲ ಪವರ್ ಸರ್ ಕರ್ಸಿದ್ದೀರಿ, ಅಲ್ಲೇ ಕಲಪತ್ರ ಕರ್ಸಿ ತೋರಿಸಿದ್ರೆ ಇಲ್ಲ ಇದು ಮಳಿ ಇದೆ ಮುಂದಿನ ವರ್ಷ ಮಾಡ್ತೇವೆ. ಮುಂದಿನ ವರ್ಷ ಮಾಡ್ತಾ 3 ವರ್ಷ ಆಯ್ತು. 3 ವರ್ಷ ಮಾಡಿ ಇನ್ನೂ ಮಾಡಲಿಲ್ಲ. ಈ ವರ್ಷ ಏನ್ರಿ ಮಾಡ್ಲಿಲ್ಲ ಅಂದ್ರೆ ನಾವು ಅಲ್ಲೇ ಯಾವುದೋ ಒಂದು ಗಾಡಿ ಬಿಡಂಗಿಲ್ಲ. ಈಗ ಜೂನ್ ಆಗಿದ್ರು ನಮ್ ರೋಡ್ ಆಗ್ಬೇಕದು.
ऐसा प्रॉब्लम है सर है। हर एक चीज के लिए बहुत प्रॉब्लम है। और पहला हड़ी दंडली क्या था, आज देखा तो कुछ भी नहीं है उधर। ऐसा ना के बराबर है, वो भी एक कब्रिस्तान जैसा दिख रहा है अभी। ना तो रोड बराबर है, ना तो क्या है। जाके इनको बोलता है कमिश्नर को, पहले भी बोले हाँ हाँ बोले, उन्होंने भी हाँ हाँ बोल के उन्होंने भी गए। हाँ, अभी रास्ते देखे तो क्या कैसा लेके जाना मरे साले को, या खड्डे में गिरना, क्या वो इसको मरे साले को लेके डालना, जिंदा आदमी जाके खड्डे में गिर रहा, ऐसा प्रॉब्लम है सर। उसको वास्ता जल्दी थोड़ा क्या है सो देख के रास्ते का भी व्यवस्था करो, क्यों छोटा छोटा बच्चा स्कूल जाने वाला, कॉलेज है उधर, हर एक का प्रॉब्लम है सर उधर। और हले डंडेली पहला कैसा था, ये अच्छा मार्केट होने वाला जगह हो, आज देखा तो एकदम ये हो रहा, सुड़गाड़ गट्टा जैसा लग रहा है वो। और उधर क्या है सर, हर एक चीज का प्रॉब्लम ही है। और उधर क्या हुआ सकता है, जरा जल्दी से जल्दी क्या है सो उसका प्रॉब्लम सोल्व करना सर। इसके बारे में हम लोग सब जमा होके इसके बारे में चर्चा कर रहे हैं, और इसके बारे में सब हर एक चीज का है। हम ये भी दिए है नोटिस, नहीं ये दिए ना, हाँ हाँ, पूरा ये दिए है सर है। और उसका जल्द से जल्द हमको क्या है उसका ये देने का सर। हम तो बहुत कोशिश किया सर इसके बारे में, कल सा लगो जल्दी करको देने का सर, काम तो जल्दी करके देने का। अब बारिश चालू होता, अभी रोड बनाने जाते हैं, फिर वो 2-3 महीने के बाद भी खड्डा होके फिर वो चालत होता। गए साल में भी ऐसा किया, अब ये साल में भी बारिश के नजीक करता। ये क्यों करता है, दिखावा दिखावा करता है, क्या करता है ये लोग। हाँ, इससे पहला करना है, जो भी करना बारिश के पहले करना सर। अभी ना लास्ट बारिश के टाइम में करता है। और क्या है सब देख के मैं इतना मेरा कहना है सर, मैं बोल के इतना खत्म कर रहा सर।